ಅವನ ಕೈಯಲ್ಲಿ ಸ್ನ್ಯಾಕ್ಸ್, ಚಿಪ್ಸ್, ಬಿಸ್ಕೆಟ್, ಕುಕಿ ಒಂದು ಮುಗಿಯುವಷ್ಟರಲ್ಲಿ ಇನ್ನೊಂದು ತೆಗೆಯುತ್ತಿದ್ದನು. ಹೋಯ್ ಕಿರಣ್, ನೀನು ಟ್ರಿಪ್ಗೆ ಬಂದಿದ್ಯಾ ಅಥವಾ ಊಟಕ್ಕೆ ಎಂದು ವಿದ್ಯಾ ನಗುತ್ತ ಕೇಳಿದಳು. ಎಲ್ಲರೂ ಜೋರಾಗಿ ನಗಿದರು. ಅಷ್ಟರಲ್ಲಿ ರಾಹುಲ್ ಸ್ವಲ್ಪ ಸೀರಿಯಸ್ ಆಗಿ ಕುಳಿತನು. ಹೇ, ನಾನು ನಿಮ್ಮ ಊರಿನ ಬಗ್ಗೆ ಒಂದು ವಿಷಯ ಕೇಳಿದ್ದೀನಿ ಎಂದು ಹೇಳಿದನು. ಎಲ್ಲರೂ ಕುತೂಹಲದಿಂದ ಅವನ ಕಡೆ ನೋಡಿದ್ದರು. ಏನು ಎಂದು ಹಸಿನಿ ಕೇಳಿದಳು. ರಾಹುಲ್ ನಿಧಾನವಾಗಿ ಹೇಳಿದನು. ಹಿಂದೆ ಆ ಊರಲ್ಲಿ ಮುತ್ತು, ರತ್ನ, ಚಿನ್ನ ತುಂಬಾ ಸಿಗುತ್ತಿತ್ತಂತೆ. ಒಂದು ಕ್ಷಣ ಎಲ್ಲರೂ ಮೌನವಾಗಿದ್ದರು. ಸೀರಿಯಸ್ಲಿ? ಹೌದು, ಅದಕ್ಕಾಗಿ ಆ ಊರಿಗೆ ರತ್ನಗಿರಿ ಅಂತ ಹೆಸರು ಬಂದಂತೆ. ಎಲ್ಲರ ಮುಖದಲ್ಲಿ ಆಶ್ಚರ್ಯ. ಆದ್ರೆ ಈಗ ಎಂದು ಕಿರಣ್ ಕೇಳಿದನು ತಿನ್ನುತ್ತಾ. ಟ್ರೇನೊಳಗೆ ಕ್ಷಣಕ್ಕೊಂದು ಮೌನ. ರಾಹುಲ್ ನಿಧಾನವಾಗಿ ಮಾತು ಶುರು ಮಾಡಿದನು. ಹೇಳ್ತಾರೆ, ಒಮ್ಮೆ ಬಹಳ ವರ್ಷಗಳ ಹಿಂದೆ ಒಬ್ಬ ಸಾಧು ಆ ಊರಿಗೆ ಬಂದಿದ್ದ. ಅವನು ತುಂಬಾ ಹಸಿವಾಗಿದ್ದ. ಫಲಾಹಾರ ಕೊಡಿ ಎಂದು ಊರವರನ್ನು ಕೇಳಿದನಂತೆ. ಆದ್ರೆ ಆ ಸಮಯದಲ್ಲಿ ಆ ಊರು ತುಂಬಾ ಶ್ರೀಮಂತವಾಗಿತ್ತು. ಮುತ್ತು, ರತ್ನ, ಚಿನ್ನ ಎಲ್ಲವೂ ಇದ್ದವು. ಆದ್ರೂ ಯಾರೂ ಆ ಸಾಧುವನ್ನು ಗಮನಿಸಲಿಲ್ಲ. ಅವನನ್ನು ಕಡೆಗಣಿಸಿದರು, ನಗಿದರೂ ಕೂಡ. ಒಂದು ಕ್ಷಣ ರಾಹುಲ್ ಧ್ವನಿ ಗಂಭೀರವಾಯಿತು. ಆಮೇಲೆ ಆ ಸಾಧು ಕೋಪಗೊಂಡನು. ಅವನು ಶಾಪ ಕೊಟ್ಟನು. ಟ್ರೇನೊಳಗೆ ಎಲ್ಲರೂ ನಿಶ್ಶಬ್ದ. ಈ ಊರು ಇನ್ನು ಮುಂದೆ ಸಂಪತ್ತನ್ನು ಕಳೆದುಕೊಳ್ಳುತ್ತದೆ. ಇಲ್ಲಿರುವ ಎಲ್ಲವೂ ನಿಧಾನವಾಗಿ ಅಳಿದು ಹೋಗುತ್ತದೆ ಮತ್ತು ಈ ಕಾಡು ಈ ಊರಿನ ರಹಸ್ಯಗಳನ್ನು ತನ್ನೊಳಗೆ ಮರೆಮಾಡುತ್ತದೆ. ಕಿರಣ್ ತಿನ್ನುತ್ತಿದ್ದ ಕೈ ಕೂಡ ನಿಂತಿತು. ಅಂದಿನಿಂದ ರಾಹುಲ್ ನಿಧಾನವಾಗಿ ಮುಂದುವರಿಸಿದನು. ಆ ಊರಲ್ಲಿ ಮುತ್ತಿಲ್ಲ, ರತ್ನ ಇಲ್ಲ, ಚಿನ್ನ ಇಲ್ಲ. ಕೇವಲ ಬೆಳೆ ಮಾತ್ರ. ಅದು ಮಾತ್ರ ಉಳಿದಿದೆ. ಒಂದು ಕ್ಷಣ ಯಾರೂ ಮಾತಾಡಲಿಲ್ಲ. ಶ್ರುತಿ ನಿಧಾನವಾಗಿ ಲೌಕಿಕ್ ಕಡೆ ನೋಡಿದಳು. ಲೌಕಿಕ್ ಕಣ್ಣುಗಳು ಕಿಟಿಕಿಯ ಹೊರಗಿನ ಕತ್ತಲೆಯಲ್ಲೇ ಅಂಟಿಕೊಂಡಿದ್ದವು. ಅವನಿಗೆ ಈ ಕಥೆ ಕೇವಲ ಕಥೆಯಾಗಿ ಅನ್ನಿಸಲಿಲ್ಲ. ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಅದು ನಿಜವಾಗಿದ್ದರೆ? ಟ್ರೇನ್ ಹೊರಗೆ ಗಾಳಿ ಗದ್ದಲ ಮಾಡುತ್ತಿತ್ತು. ದೂರದಲ್ಲಿ ಕಾಡಿನ ನೆರಳು. ಅದು ಈಗ ಇನ್ನಷ್ಟು ಭಯಾನಕವಾಗಿ ಕಾಣಿಸುತ್ತಿತ್ತು. ರಾತ್ರಿ ನಿಧಾನವಾಗಿ ಕಳೆಯುತ್ತಾ ಬೆಳಗ್ಗೆ 3 ಗಂಟೆ ಸಮಯ. ಟ್ರೇನ್ ಹಠಾತ್ ನಿಧಾನವಾಗಿ ವೇಗ ಕಡಿಮೆ ಮಾಡಿಕೊಂಡಿತು. ಒಂದು ಸಣ್ಣ, ಶಾಂತವಾದ ಸ್ಟೇಷನ್ ಬಳಿ ಬಂದು ನಿಂತಿತು. ಕಿಟಿಕಿಯ ಹೊರಗೆ ಮಂಜು, ಚಳಿಯ ಗಾಳಿ ಮತ್ತು ವಿಚಿತ್ರ ನಿಶ್ಶಬ್ದತೆ. ಏನಾಯಿತು ಎಂದು ಕಿರಣ್ ನಿದ್ದೆಯಿಂದ ಎದ್ದನು. ಸ್ಟೇಷನ್ ಬಂದಂತಿದೆ ಎಂದು ರಾಹುಲ್ ಹೇಳಿದನು. ಎಲ್ಲರೂ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಎಂದು ಹೊರಗಿಳಿದರು. ಬ್ಯಾಗ್ಗಳನ್ನು ಒಳಗೆ ಬಿಟ್ಟು ಪ್ಲಾಟ್ಫಾರ್ಮ್ ಮೇಲೆ ನಡೆಯತೊಡಗಿದರು. ಆ ಸ್ಟೇಷನ್ ತುಂಬಾ ಸಣ್ಣದು. ಹೆಸರೇ ಮಂಜಿನ ನಡುವೆ ಅರ್ಧವಾಗಿ ಮಾತ್ರ ಕಾಣಿಸುತ್ತಿತ್ತು. ದೂರದಲ್ಲಿ ಒಬ್ಬ ಚಾಯ್ ಮಾರುವವನು ಮಾತ್ರ ಮಂದವಾಗಿ ಚಾಯ್ ಚಾಯ್ ಎಂದು ಕೂಗುತ್ತಿದ್ದನು. ಲೌಕಿಕ್ ಸುತ್ತಮುತ್ತ ನೋಡಿದನು. ಅವನ ಮನಸ್ಸಿನಲ್ಲಿ ಮತ್ತೆ ಅದೇ ಅಶಾಂತಿ. ರಾಹುಲ್ ಮುಂದೆ ಹೋಗಿ ಕೇಳಿದನು, ಇನ್ನೆಷ್ಟು ಸಮಯ ಆಗುತ್ತೆ ಹೊರಡೋಕೆ? ಸ್ಟೇಷನ್ನ ಒಬ್ಬ ಸಿಬ್ಬಂದಿ ನಿಧಾನವಾಗಿ ಹೇಳಿದನು, ಇನ್ನೂ 1 ಗಂಟೆ ಬೇಕು. ಓಹ್, ಇನ್ನೂ ಎಷ್ಟು ದೂರ ಎಂದು ಶ್ರುತಿ ಕೇಳಿದಳು. ಅವನು ಉತ್ತರಿಸಿದ, ಇಲ್ಲಿಂದ ರತ್ನಗಿರಿ ಹತ್ತಿರದ ಪೇಟೆಗೆ ಕೇವಲ 10 ಕಿಲೋಮೀಟರ್. ಆ ಮಾತು ಕೇಳಿದ ಕ್ಷಣ ಲೌಕಿಕ್ ಹೃದಯ ಮತ್ತೆ ಜೋರಾಗಿ ತಟ್ಟತೊಡಗಿತು. ಇಷ್ಟು ಹತ್ತಿರ, ಮಂಜಿನ ಮಧ್ಯೆ. ದೂರದಲ್ಲಿ ಬೆಟ್ಟಗಳ ನೆರಳು ಕಾಣಿಸುತ್ತಿತ್ತು. ಆ ಬೆಟ್ಟಗಳ ಹಿಂದೆ ಒಂದು ದಟ್ಟ ಕಾಡು. ಆ ಸಮಯ ಒಂದು ವಿಚಿತ್ರ ವಿಷಯ ಆಯಿತು. ಗಾಳಿ ಹಠಾತ್ ಜೋರಾಗಿ ಬೀಸಿತು. ಸ್ಟೇಷನ್ನ ಹಳೆಯ ಲೈಟ್ ಒಂದು ಕ್ಷಣ ಮಿಂಚಿತು. ಆ ಕ್ಷಣದಲ್ಲಿ ಶ್ರುತಿ ಕಾಡಿನ ಕಡೆ ನೋಡಿದಳು. ಅವಳಿಗೆ ಏನೋ ಚಲಿಸುತ್ತಿರುವಂತೆ ಕಾಣಿಸಿತು. ಲೌಕಿಕ್, ಅವಳು ನಿಧಾನವಾಗಿ ಕರೆಯಿದಳು. ಅಲ್ಲಿ ನೋಡಪ್ಪ. ಲೌಕಿಕ್ ತಿರುಗಿ ನೋಡಿದನು. ಆದರೆ ಅಲ್ಲಿ ಏನೂ ಇರಲಿಲ್ಲ. ಕೇವಲ ಮಂಜು ಮತ್ತು ಕತ್ತಲೆ. ಏನೂ ಇಲ್ಲ ಎಂದು ಅವನು ಹೇಳಿದನು. ಆದರೂ ಶ್ರುತಿಯ ಮನಸ್ಸು ಮಾತ್ರ ಶಾಂತವಾಗಲಿಲ್ಲ. ಆ ಕ್ಷಣದಲ್ಲಿ ಅವರಿಗೆ ಗೊತ್ತಿರಲಿಲ್ಲ, ಈ ಪ್ರಯಾಣ ಈಗಷ್ಟೇ ಆರಂಭವಾಗಿದೆ. ಎಲ್ಲರೂ ಮತ್ತೆ ಟ್ರೈನ್ ಒಳಗೆ ಹೋಗಿ ತಮ್ಮ ಬ್ಯಾಗ್ಗಳನ್ನು ತೆಗೆದುಕೊಂಡು ಹೊರಗೆ ಬಂದರು. ಪ್ಲಾಟ್ಫಾರ್ಮ್ ಮೇಲೆ ನಿಂತು ಒಬ್ಬರ ಮುಖ ನೋಡಿಕೊಂಡರು. ಆ ಸಮಯದಲ್ಲಿ ಹಸಿನಿ ನಿಧಾನವಾಗಿ ಹೇಳಿದಳು, ನಾವು ಇನ್ನೂ ಇಲ್ಲೇ ನಿಲ್ಲೋದಕ್ಕಿಂತ ಇಲ್ಲೇ ಸ್ವಲ್ಪ ನೋಡೋಣವಾ? ಮಾರ್ನಿಂಗ್ ತುಂಬ ಚೆನ್ನಾಗಿರುತ್ತೆ. ಒಂದು ಕ್ಷಣ ಎಲ್ಲರೂ ಯೋಚಿಸಿದರು. ಹೌದು ರೀ ಎಂದು ಕಿರಣ್ ಕೂಡ ಒಪ್ಪಿಕೊಂಡನು. ರಾಹುಲ್ ಹೇಳಿದ, ಅದೇ ಬೆಟರ್, ಫ್ರೆಶ್ ಏರ್ ಸಿಗುತ್ತೆ. ಎಲ್ಲರೂ ಪ್ಲಾಟ್ಫಾರ್ಮ್ನ ಒಂದು ಕಡೆ ಹೋಗಿ ನಿಂತರು. ಆಕಾಶ ನಿಧಾನವಾಗಿ ಬೆಳಗತೊಡಗಿತ್ತು. ಕತ್ತಲೆ ನಿಧಾನವಾಗಿ ಕಡಿಮೆಯಾಗುತ್ತಿತ್ತು. ಮಂಜು, ಬೆಳಗಿನ ಚಳಿ, ಹಕ್ಕಿಗಳ ಸಣ್ಣ ಶಬ್ದಗಳು,
ಒಂದು ಶಾಂತವಾದ ಸುಂದರ ಕ್ಷಣ. ಶ್ರುತಿ ಲೌಕಿಕ್ ಹತ್ತಿರ ಬಂದು ನಿಂತಳು. ನಿನಗೆ ಇನ್ನೂ ಟೆನ್ಷನ್ ಇದೆಯಾ ಎಂದು ನಿಧಾನವಾಗಿ ಕೇಳಿದಳು.